Dave had to listen to Steve's recitation of the batting average of every filly that stepped up to play. The time the boy must have wasted learning these averages. ಇದೆ. ನಮಸ್ಕಾರ ಅಕ್ಕ. ಪಾಠ ಶುರು ಆಗ್ತದಪ್ಪ. ಏಯ್, ಕ್ಲಾಸ್ ರೂಮ್ ಒಳಗಡೆ ಯಾಕೆ ಬಂದಿದ್ಯಾ? ನಡಿ ಹೊರಗೆ. ಆ ಕರಿಯ ಬಂದು ಕ್ಲಾಸ್ ಕೂತಿದ್ದಾನೆ. ಕ್ಲಾಸ್ ಎಲ್ಲ ಗಬ್ಬು ವಾಸನೆ. ದಯವಿಟ್ಟು ಅವನ ಆಚೆ ಕಳಿಸಿ ಸರ್. ಎಲ್ಲ ಹೇಳ್ಕೊಂಡು ಹೋಗ್ತಿದ್ಯಾ? ಯಾಕಯ್ಯ ನಾನು ಈ ಸ್ಕೂಲಿಗೆ ಬರಬಾರ್ದು? ಈ ಸ್ಕೂಲ್ ಅಲ್ಲ ಕಣಯ್ಯ, ಕಾಲೇಜು. ಅದಕ್ಕೆ ಯಾಕೆ ಬರಬಾರ್ದು? ಬೀದಿಲಿ ಹೋಗೋರ್ನಲ್ಲ ಕಾಲೇಜು ಸೇರ್ಸ್ಕೊಳಕ್ ಆಗಲ್ಲ ಕಣಯ್ಯ. ನಮ್ಮವ್ವ ಕಲಿಯಕ್ ಹೋಗು ಅಂತಾಳೆ, ನೀನ್ ಕಲ್ಸಕ್ಕಿಲ್ಲ ಅಂತ್ಯ. ಪರ್ವಾದಾಗ ಒಳಗ್ ಬಿಟ್ಕಂತ್ಯ ಇಲ್ಲ, ನೀನ್ ಕೆಳಗ್ ತಬಿಡ್ಲಾ? ಅಯ್ಯಪ್ಪ ರೀ, ಅವ್ನ್ ಕಾಲೇಜ್ ಬರೋದ್ರಿಂದ ಯಾರಿಗೇನ್ರಿ ತೊಂದ್ರೆ? ಅವ್ನ್ ಯಾರಾದ್ರೂ ಬೈತಾನ, ಹೊಡಿತಾನ, ರೇಗಿಸ್ತಾನ? ಅವ್ನ್ ಪಾಡ್ಕೊಂಡು ಅವ್ನ ಮುಂದೆ ಕೂತಿರ್ತಾನೆ. ಸುಮ್ನೆ ಹೋಗ್ರಿ. ಸರ್ ಆದ್ರೂ ಕ್ಲಾಸ್ ನೋ ಪ್ಲೀಸ್ ಗೋ. ಹಲೋ ಇನ್ಸ್ಪೆಕ್ಷನ್ ಬರ್ತಿದ್ದಾರೆ. ತುಂಬಾ ಸ್ಟ್ರಿಕ್ಟ್ ರೀ. ಎಸ್ ಸರ್. ಗುಡ್ ಮಾರ್ನಿಂಗ್ ಸರ್. ಯಾರ್ರಿ ನೀವು? ಸರ್ ನಾನು ಈ ಕಾಲೇಜಿನ ಪ್ರಿನ್ಸಿಪಾಲ್. ಗುಡ್ ಮಾರ್ನಿಂಗ್ ಸರ್. ರೈ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಹೇಳಿ ಜೀವನ ಎಲ್ಲ ವ್ಯರ್ಥ ಮಾಡ್ಬಿಟ್ಟಿದ್ದೀರಲ್ರಿ. ಆ ಟೈಮ್ ಹಾಳು ಮಾಡೋದ್ ಬದಲು ಮಕ್ಳು ಪಾಠ ಮಾಡ್ಕೊಟ್ರೆ ಮಕ್ಳು ಉದ್ಧಾರ ಆಗ್ತಾರೆ. ಮಕ್ಳು ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗಲ್ವೇನ್ರಿ? ಓ ಮೈ ಗಾಡ್, ಹಿಂಗೇನ್ರಿ ಕಾಲೇಜ್ ಮೇಂಟೈನ್ ಮಾಡೋದು? ಸರ್ ಗೌರ್ಮೆಂಟ್ ಕಾಲೇಜ್. ಗೌರ್ಮೆಂಟಾ? ನಿಮ್ಗೆ ಗೌರ್ಮೆಂಟ್ ಅಂದ್ರೆ ಅಷ್ಟೊಂದು ಕೇವಲನೇನ್ರಿ? ಆ ಗೌರ್ಮೆಂಟ್ ದುಡ್ಡಿನಲ್ಲಿ ತಾನೇ ನಿಮ್ ಜೀವನ ಎಲ್ಲ ನಡೆಸ್ತಾ ಇರೋದು. ನಾನ್ಸೆನ್ಸ್ ಏನ್ರಿ ಇದೆಲ್ಲ? ಸರ್ ಇದ್ದಿದ್ರಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್. ಇಟ್ಕೊಳ್ರಿ, ಇದನ್ನ ಮೇಂಟೈನ್ ಮಾಡಕ್ಕಾಗತ್ತಾ? ದನ್ ಕೊಟ್ಟಿಗೆ ಇದ್ದಂಗಿದೆ. ನಾನ್ಸೆನ್ಸ್, ಇಡಿಯಟ್, ಸ್ಟುಪಿಡ್, ರಾಸ್ಕಲ್. ಕುತ್ಕೋ ಚೀನಾ, ಕುತ್ಕೋ. ಗುಡ್ ಮಾರ್ನಿಂಗ್ ಸರ್. ರೇ ಈ P1 ಗೆ ಕ್ಲಾಸ್ ರೂಮ್ ಅಲ್ಲಿ ಕೆಲಸ ಯಾಕೆ ನೋಡ್ಬಿಟ್ರಿ? ಪ್ರೊಫೆಸರ್ಗಳು ಸರ್. ಎಷ್ಟು ಜನ ಇದ್ದಾರೆ? 8 ಜನ ಇದ್ದಾರೆ ಸರ್. ಇವರೆಲ್ಲ ಸ್ಟೇಷನ್ ಅಲ್ಲಿ ಕದ್ದು ಬೀಡಿ ಸಿಗರೇಟ್ ಮಾರೋರು ಇದ್ದಂಗ ಅವ್ರೆ. ನೀವು ನೋಡಿದ್ರೆ ಕಾಮ ತೋಟದಲ್ಲಿ ಕ್ಯಾಶಿಯರ್ ಇದ್ದಂಗಿದ್ದೀರಿ. ಏನ್ ನಿಮ್ಮ ಹೆಸರು? ತಿರುಮಲೆ ಅಯ್ಯಂಗಾರ್. ನಾಮ ಎಲ್ಲಿ? ಬೇರೆಯವ್ರಿಗೆ ಹಾಕ್ಬಿಟ್ಟೆ. ನಾನ್ಸೆನ್ಸ್, ಶಕೆ ಬೇರೆ. ರೇ ರಿಜಿಸ್ಟರ್ ಬುಕ್ ಎಲ್ಲ ಕರೆಕ್ಟ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಕರೆಕ್ಟ್ ಮೇಂಟೈನ್ ಮಾಡಿದ್ದೀನಿ. ಎಷ್ಟು ಜನ ಇದ್ದಾರೆ? 160 ಸರ್. 160 ನಾ? ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳು. ಬೇಕಾದ್ರೆ ನೀವೇ ನೋಡಿ ಸರ್, ಕರೆಕ್ಟ್ ಮೇಂಟೈನ್ ಮಾಡಿದ್ದೀನಿ. 160, 160. ನನ್ನ ಹೆಸರಿಲ್ಲ ಅಂದ್ರೆ ಅಲ್ಲಿ 160 ಇರುತ್ತೆ. ಯೋಚನೆ ಮಾಡು. ಮಾಡ್ತಾ ಇದೀಯಾ? ದಯವಿಟ್ಟು ಸೀಟ್ ಕೊಡಿ ಸರ್. ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಪಾಪ ಮಾಡ್ಕೊಂಡು ಹೊಡೆದಾಕ್ಬಿಡಿ ಸರ್. ಟಿಕೆಟ್ ಪಡೆಯುತ್ತಾನೆ ಸರ್. ಸರ್ 7 ಕಿಲೋಮೀಟರ್ ವಾಕಿಂಗ್, 2 ಕಿಲೋಮೀಟರ್ ಸೈಕ್ಲಿಂಗ್ ಬರ್ತೀನಿ ಸರ್. ಇಡೀ ಮಲೆನಾಡಲ್ಲಿ ಇರೋದು ಒಂದೇ ಕಾಲೇಜ್ ಸರ್. ನಾನು ಏಕಲವ್ಯ, ನೀವು ದ್ರೋಣ ಸರ್. ದಯವಿಟ್ಟು ಕೋಪ ಮಾಡ್ಕೊಬಿಡಿ ಸರ್. ಸೀಟ್ ಕೊಡಿ ಸರ್, ಪ್ಲೀಸ್ ಸರ್. ಸುಮ್ಮನೆ ಚಮಕ್ ಮಾಡ್ಬಿಟ್ಟೆ ಸರ್. ಬಂಡೆ ಗುದ್ನ ಭದ್ರಾವತಿ ಗೋಲ್ಡ್. ನಾ ಇಬ್ರು ಫ್ರೆಂಡ್ಸ್ ಆಗ್ಬಿಡಣ. ಆಗ್ಬಿಡಣ. ಎಷ್ಟು ಮಡಗಿದೆ ಜೋಬಲ್ಲಿ? 100. ನಿಂತವ್ 100, ನಂತವ್ 100. ನಿಂಗೆ ಲಕ್ಷ ಮಾಡೋ ದಾರಿ ಹೇಳ್ಕೊಡ್ಲಾ? ಏನು ಇಷ್ಟೊಂದು ವಾಸನೆ? ಇಟ್ಕೋಬೇಕಲ್ಲ. ಮೆಲ್ಗೋ ಮೆಲ್ಗೋ. ಇದೇನೇ ಮನ ಹತ್ತೋದು ಹೋಗ್ಬಿಟ್ಟ. 42 ಕಾಡು ಮನುಷ್ಯ ಇದ್ದಂಗೆ ಇಲ್ಲೋಡು. ಏನೋ ಇದು 0ಗೆ ಹೋಗಿ ದುಡ್ಡು ಕಟ್ಟಿದ್ಯಾ? ಓ ನಿಂಗೆ ಆಟ ಗೊತ್ತಿಲ್ವಾ? ದಡ್ಡ ನೀನು. ಇದ್ರ ಸೇಮ್ ಮಟ್ಕ ಅಂತ. ಓ ಅಂದ್ರೆ ಓಪನ್. ಏನು ಓಪನ್? ಆಟ ಓಪನ್. ಏ ಇಲ್ಲ 4 ಇಲ್ಲ 4. ಎರಡು ಬಂದ್ಬಿಟ್ರೆ ನಾವು ಹಾಕಿರೋ 50 ರೂಪಾಯಿಗೆ 40,000 ರೂಪಾಯಿ ಬರ್ತದೆ. ನನಗೂ ಬರ್ಲಿ. ಅಯ್ಯೋ ಇವರೆಲ್ಲ 8 ಮಕ್ಕಳು ಸಾಕ್ತಾರ. ಅದ್ರಲ್ಲೇ ನಾನು ಮದ್ವೆಯಾಗಿ ಹಿಂಗೆ ಸಾಕ್ತೀನಿ. 4. ಬರ್ತಾ? ಅಯ್ಯೋ ಇಲ್ಲ ಕಣ, ಹೋಯ್ತು. ಕ್ಲೋಸ್. ಏನ್ ಕ್ಲೋಜು? ಆಟ ಕ್ಲೋಜು. ನನ್ ದುಡ್ಡು ಇಲ್ಲ. 50 ಕೂಡ ಕೊಟ್ಬಿಡ್ತೀನಿ. ಇಲ್ಲ. ಹಾ ಇದಿಲ್ವಾ? ಲಕ್ಷ್ಮೀ ಸೆಟ್ ಆಗ್ಲಿಕ್ಕೆ ಕೊಡ್ತೀನಿ ಕೊಡ. ಹಲೋ ಕಾಪಿ ಯಾರದು? ಮೀನ್ ತಂದೇನೆ ಲಕ್ಕಿ. ಇತ್ಲ ಕಡೆ ಬಾ. ಬರ್ತೀನಿ. ಆ ಚಿಲ್ಲರೆ ಕಾಸನ್ನೆಲ್ಲ ಡಬ್ಬೆಲ್ ಹಾಕಿಟ್ಬಿಡಿ. ಆ ನೋಟ್ನೆಲ್ಲ ಮೂಟೆ ಕಟ್ಬಿಡಿ. ಅವರೇ ಮೀನೆಲ್ಲ ವಾಪ ಮಾಡಿಟ್ಟಿವ್ನಿ.
ಉಪ್ಪಿನಕಾಯಿ ಜಾಡಿ ಖಾಲಿ ಆಗೈತೆ, ತಿನ್ನೆ ಅದನ್ನೇ. ಅರೆ ಕೂಗಾಡಲಿ ಊರೇ ಓಡಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ. ಕುಡಿಯೋದ್ ನೋಡ್ ಕುಡಿಯೋದು. ನಿನ್ ಮಕ್ಕಿಷ್ಟು ಬೆಂಕಿ ಹಾಕ. ದುಡ್ದಿದ್ನೆಲ್ಲ ಕುಡ್ದು ಹಾಳು ಮಾಡ್ಬಿಟ್ಟು ಮಟ್ಕ ಆಡ್ತೀಯ ಮಟ್ಕ. ಈ ಮಕ್ಕಳೆಲ್ಲ ಯಾರ್ ಸಾಕ್ಬೇಕು? ನೀನ್ ಕಟ್ಕೊಂಡಾಗಿಂದ್ಲೂ ಇದೇ ಆಗೋಯ್ತು. ನನ್ ಬೋತಾ ರಮೆ ಒಂದಲ್ಲ ಒಂದೇ ನಾನು ಅದೇ ಮಟ್ಕದಿಂದ ಲಕ್ಷ ತಗೊಂಬತ್ತೀನಿ. ಅದಮ್ಮ ಮಾತು ಒಡಿಗೋಲಿ. ಗೋವಿಂದ ನಾರಾಯಣ ಭಟ್ಟ, ಅರವಿಂದ, ಅಮೂಲ್ಯ, ವಿನಯ್, ಆರ್ತಿ, ಭಾರತಿ, ಶಂಕರ್ನಾಗ ಬಂದಿಲ್ಲ ಸರ್. ಅಮೃತ, ಸುನೀಲ್ ಸರ್ ಅಣ್ಣ ಏನ ಏನ ನನ್ನ ಹೆಸರನ್ನ ಕೂಗ್ಲಿಲ್ಲ? ಇದ್ರಲಿಲ್ಲ. ಯಾಕಿಲ್ಲ? ಬರ್ದಿಲ್ಲ. ಯಾಕೆ ಬರ್ದಿಲ್ಲ? ಹಾಗೆಲ್ಲ ಬರೀಕಾಗಲ್ಲಯ್ಯ. ಅದೇ ಯಾಕೆ ಬರಕ್ ಆಗಲ್ಲ ಅಂತ. ಇದ್ರಲ್ಲಿ ಅಡ್ಮಿಷನ್ ಆಗಿರೋ ಸ್ಟೂಡೆಂಟ್ ಹೆಸರನ್ನ ಮಾತ್ರ ಎಂಟ್ರಿ ಮಾಡೋದು ತಿಳ್ಕೊ. ಅದ್ ಯಾವ ಮಿಶ್ರಣ ನಮ್ಗೆ ಅವೆಲ್ಲ ಗೊತ್ತಿಲ್ಲ. ಹೆಣ್ಮಕ್ಳ ಹೆಸರು ಎಷ್ಟು ನುಲಿತ್ಯಾ ಮರ್ಯಾದೆಗೆ ನನ್ನ ಹೆಸರು ಬರ್ದ್ಬಿಟ್ಟು. ರಾಜ ಕೋಪ ಮಾಡ್ಕೋಬೇಡ. ಈಗೇನು ಹೆಸರು ತಾನೇ ಬರಿಬೇಕು? ನಾನ್ ಬರಿತೀನಿ. ಬುದ್ಧಿ ಇದೇನ್ರಿ ನಿಮ್ಗೆ? ಇದೆ ಸರ್. ಹೆಸರು ಬರ್ದಂಗ್ ಮಾಡಿದ್ರೆ ಆಯ್ತಪ್ಪ. ಬರ್ದಾಯ್ತು ಬಿಡು. ಕೂಗು ಮತ್ತೆ ನೋಡಮ್ಮ. ಕರಿಯ ಮೆಚ್ಕೊಂಡೆ ಬಿಡಿ ಸ್ವಾಮಿ. ಅವ ಹೆಂಗ್ ಹೇಳಿ ಆ ಸೀಡಿ ಮುಖದವನ್ಗೆ ನಮ್ಮ ಹೆಸರು ದಿನ ಕರೀನಿಲ್ಲ ಅಂದ್ರೆ ನಮ್ಮ ಅವನ್ ಕರ್ಕೊಂಡ್ ಬಂದ್ಬಿಟ್ಟು ಪರ್ಕೆಲ್ ಹೊಡ್ಸ್ಬಿಡ್ತೀನಿ. ನಮ್ಮ ಅವ ಮೀನು ಇದ್ದಂಗ ಉಜ್ಜಿ ಕೇಳಿ ಹೋಗ್ಬಿಡ್ತಾನೆ. ಕಳ್ಳ ಇದ್ದಂಗ ಅವನೇ. ಬುದ್ಧಿ ಇದೆಯೇನ್ರಿ? ಯಾವನಾದ್ರೂ ಏಡಿನ ಹುಡ್ದಾರದಲ್ಲಿ ಬಿಡ್ಕತ್ತಲ್ಲ. ನೀವು ಪ್ರಿನ್ಸಿಪಾಲ್. ನಾನು ಇನ್ಸ್ಪೆಕ್ಷನ್ ಬಂದಿದ್ದೀನಿ. ಓ ಏನ್ರಿ ಇದು ಬಿಲ್ಡಿಂಗ್ ಇದು ಜನ ದೊಡ್ಡ ತರ ಇದೆಯಲ್ರಿ? ಯಾವ ಕಾಲದ್ದು? ನೀವು ಒಬ್ಬ ಪ್ರಿನ್ಸಿಪಲ್. ಕಾಲೇಜು ಉದ್ಧಾರ ಆದ ಹಾಗೆ. ನೋ ಡಿಸಿಪ್ಲಿನ್, ನಥಿಂಗ್. ಏನ್ರಿ ಕಲ್ಸಿದಾರೆ ನಿಮ್ ಸ್ಟೂಡೆಂಟ್ಸ್ಗೆ? ಇದು ಒಂದು ಕಾಲೇಜಾ? ಒಬ್ಬ ಆಫೀಸರ್ ಬಂದ್ರೆ ಎದ್ದೆತ್ಕೊಂಡು ರೆಸ್ಪೆಕ್ಟ್ ಕೊಡ್ಬೇಕಂತ ಗೊತ್ತಿಲ್ಲ? ಇವ್ರುಗಳು ಸ್ಟೂಡೆಂಟ್ಸ್. ಕಮಾನ್ ಕಣಪ್. ಸರ್ ಗುಡ್ ಮಾರ್ನಿಂಗ್. ಸುಡೌನ್. ಇದೇನ್ರಿ ರಿಜಿಸ್ಟರ್? ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ? ಈ ಕ್ಲಾಸ್ ಸ್ಟ್ರೆಂತ್ ಎಷ್ಟು? ಈ ಕ್ಲಾಸ್ ಸ್ಟ್ರೆಂತ್ ಎಷ್ಟು ಅಂತ ಕೇಳ್ತಾ ಇದ್ದೀನಿ. 162. ಇಲ್ಲಿ 161 ಇದೆ. ನಿನ್ನೂ ಸೇರ್ಸ್ಕೊಂಡವ್ ಮುಟ್ಟಾಳ. ವಾಟ್? ತೆಗೆದು ಒಂದು ಗುದ್ದಿದ್ರೆ 32 ಹಲ್ಲು ಹೊಟ್ಟೆ ಒಳಗೆ ಹೋಗ್ಬಿಡ್ಬೇಕು. ಏಳೋ ಮೇಲೆ ಎದ್ದೇಳೋ ಮೇಲೆ. ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅಡ್ಮಿಷನ್ಗೆ ಅಂತ ಬಂದ್ಬಿಟ್ಟು ಆಫೀಸರ್ ತರ ಪೋಸ್ಟ್ ಕೊಡ್ತೀಯಾ? ಒಬ್ಬ ಇನ್ಸ್ಪೆಕ್ಷನ್ ಬಂದ್ರು ಆಫೀಸರ್ ಹತ್ರ ನಡ್ಕೊಳ್ಳೋ ರೀತಿನ ಇದು? ನಾನು ನಿನ್ನನ್ನು ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸರ್ ಗೊತ್ತಿಲ್ಲದೆ ಮಾಡ್ಬಿಟ್ಟೆ ಸರ್. ನೆನೆ ನಿಮ್ ತರನೇ ಒಬ್ಬ ಇಡೇಟು ನಿಮ್ ತರನೇ ಬಂದು ಫೂಲ್ ಮಾಡ್ಬಿಟ್ಟ. ನಿಮ್ಮನ್ನು ಹಾಗೆ ಅಂತ ಅನ್ಕೊಂಡ್ಬಿಟ್ಟೆ. ಸರ್ ದಯವಿಟ್ಟು ಮಕ್ಳು ಮರಿ ಇರೋನು ಸರ್, ಸಸ್ಪೆಂಡ್ ಮಾಡ್ಬೇಡಿ ಸರ್. ಪ್ಲೀಸ್ ಸರ್. ದಿಸ್ ಇಸ್ ಮೈ ಆರ್ಡರ್. ಯು ಆರ್ ಸಸ್ಪೆಂಡೆಡ್. ಸರ್ ಬೆವ್ತು ಬಿಟ್ಟಿದ್ದೀರಾ? ಎನಿ ಪ್ರಾಬ್ಲಮ್ ಸರ್? ನಿಮ್ಮ ಅಜ್ಜಿ ಪ್ರಾಬ್ಲಮ್ ಏನಿದೆ? ಸರ್ ಲುಂಗಿ ಉದ್ರೋಗ್ತಾ ಇದೆ ಸರ್. ನಿನಗ್ ಬೇಕಿತ್ತ? ನಮ್ಮ ಅತ್ತೆ ಗಂಡ ಅವನು. ಇವನು ಅತ್ತೆ ಅವನು ನಮ್ ಚಿಕ್ಕಪ್ಪನ ಮಗ ಉಳ್ಕೊಂಡ್ ಮನೆಗೆ ಹೊಂಟು ಹೋಯ್ತಾನಪ್ಪ. ಟೋಟಲ್ ಆಗಿ ನಿಮ್ ಫ್ಯಾಮಿಲಿನೇ ಸೆಟ್ಲ್ ಆಗಿದ್ದೀರಾ? ಚಾಕ್ನ ಸೇಂದೇನ್ರಿ? ಅಯ್ಯೋ ನೀನ್ ಕುಡಿತ್ಯಾ? ನೀ ಕುಡಿಯಕ್ಕಿಲ್ವಾ? ಚೂರಂಗ ವಾಸ ಗಂಟೆ ಆಗಲ್ಲ. ಅದ್ರ ವಾಸ್ತೆ ಇಲ್ಲ ಅಂದ್ರೆ ಆಗಲ್ಲ. ಅದ್ರ ಬಗ್ಗೆ ನಿಂಗೇನ್ ಗೊತ್ತು? ನಿನ್ ಕುಟ್ಕೊಂಡ್ರೆ ನೋಡು ಒಳಗೆ ಈ ಪ್ರಪಂಚ ನಿನ್ನ ಕೆಳಗೆ. ತನ ತಂದ ತನ ತಂದ ಹೊಲ್ಡಾನ್ ಬಾಲಕ. ಈ ಪ್ರಾಣಿ ಯಾರು? ನಿನ್ನ ಎಲ್ಲೋ ನೋಡಿದೀನಲ್ಲ. ನಾನು ನಿನ್ನೆಲ್ಲೋ ನೋಡಿದ್ದೀನಲ್ಲ. ಎಲ್ಲಿ? ಯೋಚನೆ ಮಾಡಿ ಹೇಳ್ತೀನಿ. ವಾಮಿಟ್ಟು ವಾಂತಿ ಒಟ್ಟಿಗೆ ಬರುತ್ತಿ ವಾಸನೆಗೆ. ನಮಸ್ಕಾರ. ಏನ್ ಕರಿಯಾ ಗುಳಾ ಕರಿ ಚಾಕ್ನ ಕೊಡ್ಲಾ? ನನ್ ಎಡಗೈ ಇದೆ ಕೊಡ್ಲಾ? ಇದೇನು ಸೀಟ್ ಶಿಫ್ಟಿಂಗ್ ಆಗ್ಬಿಟ್ಟದೆ? ಲೋ ಬಾಲಕ ನಾನ್ ಕುಡಿಯಲ್ಲ, ತಗೊಂಡೋಗು. ಸುಮ್ಮನ್ ಬಂದ್ ಕುಂತ್ಕೊಳಕ್ಕಿದೆ ಛತ್ರುವ. ಕುಡಿಯಂಗಿದ್ರೆ ಬರ್ಬೇಕು, ಇಲ್ಲಾಂದ್ರೆ ಯಾಕೆ ಬರ್ಬೇಕು? ಸುಮ್ನೆ ಜೊತೆ ಕಂಪನಿ. ಮರ್ವಾದಿಂದ ಕುಡಿದ್ರೆ ಸರಿಗ.
ಆಹಾ ಎಂತ ಕುಡ್ಕನ್ನು ನನ್ ಗೆಳೆಯನ್ ಮಾಡ್ಕೊಂಬಿಟ್ಟೆ. ಬೆಳಗಿರೋದೆಲ್ಲ ಮಿಲ್ಕ್ ಅಲ್ಲ. ಲೇ ನಾನು ಇದೆಲ್ಲ ತಿನ್ನಲ್ಲ ಕಣೋ, ನಾನು ವೆಜಿಟೇರಿಯನು. ಇದು ನಾನ್ ವೆಜಿಟೇರಿಯನ್. ಲೋ ನಾನು ಇದನ್ನ ತಿನ್ನಲ್ಲ ಕಣೋ, ನಾನು ವೆಜಿಟೇರಿಯನು. ಅದೇ ಇದು. ನಾನು ವೆಜಿಟೇರಿಯನು. ಇದು ಅದೇ. ಲೋ ಬಾಲಕ ನಾನು ವೆಜಿಟೇರಿಯನು. ಅಕ್ಕೋದಿನ ತಿಂದ್ರೆ ಸರಿನಾ? ದೇವಸ್ಥಾನಕ್ಕೆ ಹೋದ್ಮೇಲೆ ತೀರ್ಥ ತಗೊಂಡ್ತಾನೆ ಆಚೆಗೆ ಬರ್ತೀಯಾ? ತಗೋತಾರೆ. ಹಂಗೆ ಇದು ಇಲ್ಲಿಗೆ ಬಂದ್ಮೇಲೆ ಹಂಗೆ ಹೋಗಂಗಿಲ್ಲ, ತಗೊಂಡೇ ಹೋಗ್ಬೇಕು. ಆದ್ರೆ ನಾನು ಇದೆಲ್ಲ ತಗೊಳ್ಳಲ್ಲ ಕಣೋ. ಸರಿ ಹಂಗಾರೆ ಪಪ್ಪುಸಿ ಕೊಡ್ಲಾ? ನೀನಾ? ಏನಯ್ಯ ವಿಷಕಂಠ, ನೋಟ್ಸ್ ಎಲ್ಲ ಬರ್ದಿದ್ದೀನಿಯ? ಬರ್ದಿದ್ದೀನಿ ನೋಡಿ ಸರ್. ಏನಯ್ಯ ಹ್ಯಾಂಡ್ ರೈಟಿಂಗು? ಹೀಗೇನಯ್ಯ ಬರೆಯೋದು? ಇನ್ಮೇಲೆ ಕಾಪಿ ರೈಟಿಂಗ್ ಅಲ್ಲಿ ABCD ನ ಬರೆಯೋದು ಕಲ್ತ್ಕೋ. ಏನಯ್ಯ ಕಂಪ್ಲೀಟ್ ಮಾಡ್ತೀಯ ನೋಟ್ಸು? ಮನೆ ಕರೆಂಟ್ ಇರ್ಲಿಲ್ಲ ಸರ್. ಕೂತ್ಕೋ. ಮಗಳು ಅಲ್ಲ ನಮ್ಮ ಅಕ್ಕನ ಮಗಳು ದೊಡ್ಡವಳಾದ್ಲು ಸರ್. ಆ ಫಂಕ್ಷನ್ ಅಲ್ಲಿ ತುಂಬಾ ಬಿಜಿಯಾಗಿದ್ದೆ ಸರ್. ಅವಳಿಗೆ ಲಂಗ ಹೊಲ್ಸ್ಕೊಂಡು ಅಲ್ಲೇ ಇದ್ಬಿಡುತ್ತಾನೆ, ಕಾಲೇಜ್ಗೆ ಯಾಕೆ ಬರ್ತೀಯ? ಕೂತ್ಕೋ. ಬಿಜಿ ಅಂತೆ, ಬಿಜಿ ಬಿಜಿ. ಏನಂದೆ? ನಾನ ಸರ್ ಇವನು. ಏನಪ್ಪ ಏನ ಎಲ್ರನ್ನು ಕೇಳಿ ನನ್ನ ಕೇಳಲಿಲ್ಲ. ನಿನ್ ಯಾಕಪ್ಪ ಕೇಳ್ಬೇಕು? ಕೇಳ್ಬೇಕು ನೀನು. ಏನಂತ ಕೇಳ್ಬೇಕು? ಎಲ್ರನ್ನು ಏನ್ ಕೇಳ್ದ ನಾನು ಕೇಳು. ಆಯ್ತಪ್ಪ. ಏನಪ್ಪ ನೋಟ್ಸ್ ಬರ್ದಿದ್ಯಪ್ಪ? ಇಲ್ಲ. ಯಾಕೆ? ಅದ್ ನನ್ನ ಇಷ್ಟ. ಅಯ್ಯೋ ಈ ಸೌಭಾಗ್ಯ ಕೇಳ್ಬೇಕಾಗಿತ್ತ? ಇದು ಹಿಂಗೆ ಉದುರ್ಸ್ಕೊಳ್ತಾಳ ಕಣ್ಕಾಣಕ್ಕಿಲ್ವಾ? ಲೇ ಅಮ್ಮಿ, ಲೇ ಅಯ್ಯನ ತಗೋ, ತಗೋ ಅಂತೀನಿ. ತಿರ್ಬೋಕಿ ನನ್ನ ಮಗನೆ, ಅವಳ ಯಾರು ನೋಡ್ದೇನೆ ಕಂಡು ಗುಡ್ಡೆ ಕಿತ್ತಾಕೋರ್ ನಾವು. ನನ್ ಮುಂದೆನೆ ಲವ್ ಲೆಟ್ ಕೊಡ್ತೀಯಾ? ಬೇಡ ನೋಡು, ಬೇಡ ನೋಡು, ಬೇಡ ನೋಡು, ನಿಂಗೆ ಹೇಳ್ತಾ ಇದ್ದೀನಿ. ಬೇಡ ನೋಡು, ಕೆಲಸ ಕಡೆ ಬೇಡ ಇವಾಗ. ಬೇಡ ನೋಡು, ಬೇಡ ನೋಡು, ನಿಂಗೆ ಹೇಳ್ತಾ ಇದ್ದೀನಿ. ಬೇಡ. ಏಯ್ ನಿನ್ನ ಬೇಡ ಅಂತ ಹೇಳಿದ್ರು ನನ್ನ ಮಾತು ಕೇಳಿದ್ನ ಅವನು. ಈಗಲೂ ಹೇಳ್ತೀನಿ ಕೇಳು, ನನ್ನ ತಂಟೆಗೆ ಬರಬೇಡ.
ನನ್ ತಂಟೆಗೆ ಬಂದ್ರೆ ನಾನು ಸುಮ್ಕಿರಕ್ಕಿಲ್ಲ, ಸಾಯಿಸಾಕ್ಬಿಡ್ತೀನಿ. ನನ್ನ ಮಕ್ಳ ಸುಮ್ಕಿದ್ದವನ್ ಕೆಣಕ್ತೀರಾ? One of the greatest theoretical physicists of all time, Einstein is best known for the theory of relativity. Although the Nobel Prize was awarded for his work on the interpretation of photoelectrical effect, he revealed that it took him just 5 weeks to write his papers on relativity between his work as a clerk. On being asked to explain the theory of relativity, ಅದೇನೋ ಬರ್ತೋಳೋದು. ಸಾರಿ ಹಂಗಂದ್ರೆ ಅಂದ್ರೆ ಸೀರೆ, ನೀನು ಅವ್ಳಿಗೆ ಸೀರೆ ಕೊಡಿಸ್ಬೇಕಂತೆ. ನೋಡ್ದ ಇಂತ ಬುದ್ಧಿ ಮಾಡ್ಕೊಳ್ಳಿ ಇವಳು. ಇವ್ ಯಾಕೆ ಸೀರೆ ಕೊಡ್ಸ್ಬೇಕು? ಇವಳು ಸೋದರ ಮಗಳ, ಇವಳು ಮತ್ತೆ ಮಗಳ. ಓಹೋ, ಅವಳಿಗೆ ಹೊಸಕೆ ಹಾಕ್ಬಿಡ್ತಾರೆ, ಕೂರ್ಬಿಟ್ಟು ಬಂದು ತಂಬಿಟ್ಟು ಇಟ್ಬಿಟ್ಟು ಮುಂದೆಗಡೆ. ನಮ್ಮ ಅವಂಗೆ ನನಗೆ ಗೊತ್ತಾರ ಕೆರ ಕಿತ್ಕೊಂಡು ಹೊಡ್ಬಿಡ್ತಾಳೆ ಅಷ್ಟೇನೆ. ಆನ್ ಮಾಡಿದ್ರೆ ಆಫ್ ಆಗ್ದಂಗೆ ಬೈತಾನೆ ಇರ್ತೀಯ, ಸುಮ್ಮನಿರ್ತೀಯಾ? ಹಲೋ, ಅದು ಸ್ಯಾರಿ ಅಲ್ಲ, ಸಾರಿ. ನಾನು ಅದನ್ನೇ ಹೇಳಿದ್ದು, ಅವನೇ ತಪ್ಪು ತಿಳ್ಕೊಂಡಿದ್ದು. ಸಾರಿ ಸಾರಿ ಅಂದ್ರೆ ದೊಡ್ಡ ಸೀರೆನಾ? ತೋರಿಸ್ತಾಳ ನೋಡ್ಲಾ? ಆಯ್ತು, ಅದೇನೋ ಬಡ್ಬಿಟ್ಟು ತೋರಿಸ್ತಾಳ ನೋಡ್ಲಾ? ಯಾಕೆ ತಲೆ ಸುತ್ತಾ ಇದೆ ಅಮ್ಮ? ಏ ಯಾಕಲ್ಲ ಯಾಕಲ್ಲ? ಬೇಗ ಆಂಬುಲೆನ್ಸ್ ಕರ್ಸು, ಎದೆಲ್ಲ ಗುಡುಗುಡು ಅಂತ ಇದೆ. ಯಾಕೇನಾಯ್ತು? ಐ ಲವ್ ಯು ಅಂತ ಬರ್ದವಳೆ. ಅವತ್ತು ನೀನ್ ಚೀಟಿ ಕೊಟ್ಟೆ ಅಂತ ತಪ್ಪು ತಿಳ್ಕೊಂಡು ಅವ್ರು ಚಿಕ್ಕಪ್ಪದಿರು ಹೊಡೆದಾಡಿದ್ರಲ್ಲ, ಆದ್ರೆ ಇವತ್ತು ಅವಳೇ ಕೊಡ್ತಾವಳೆ. ಏನ್ ತಿಳ್ಕೊಂಡಿದ್ದೆ ನೀನು? ತೆಗೆದು ಮಾಡಿದ್ದ ಅಂದ್ರೆ ಮಕ ಮುಚ್ಚಲ ಕಿತ್ತೋಡ್ಬೇಕು, ನೋಡ್ಕೊಳ್ಳೆ. ಈ ತರ ಚೀಟಿಲ್ ನಾವೇನ ಬರ್ಕೊಟ್ಟ ನಿಮ್ಮಪ್ಪ ನಿಮ್ ಚಿಕ್ಕಪ್ಪ ನಮ್ಮನ್ ಬಂದ್ ಮಾಡ್ತಾರೆ. ಈ ರೀತಿ ನೀನ್ ಬರ್ದಿದ್ಯಲ್ಲ, ನೀನ್ ಯಾತ್ರ ಹೊಡಿಬೇಕು ಕೇಳಲೇ. ಬಡವ್ರ ಮಕ್ಕಳು ನಿಂಗೆ ಬಿಟ್ಟು ಬಿದ್ದೋಗಿದ್ದೀವೇನೆ. ನಂತವೆಲ್ಲ ಮಾಡ್ಕೊಬೇಡ, ಸರಿ ಇರಲ್ಲ ಆಮೇಲೆ. ಸಮಾಧಾನ ಮಾಡ್ಕೊ. ಒಂದ್ ಕೆಲಸ ಮಾಡ, ನೀನು ಹೋಗಿ ಒಪ್ಪಿಸ್ಕೊಂಬ, ಅವಾಗ ಒಪ್ಕೊಂತೀನಿ ಏನು ಅಂತ ಗೊತ್ತಾಯ್ತಾ? ನಡಿಯೋ ನಡಿಯೋ, ಕುತ್ಕೊ, ಒಳಗು ನಡಿ, ಕುತ್ಕೊ, ಸಮಾಧಾನ ಮಾಡು. ಗಂಡ್ಸ ನೀನು? ಒಂದ್ ಹುಡುಗಿ ತನ್ ಮನ್ಸಿನಲ್ಲಿರೋದನ್ನ ಹೇಳ್ಕೊಂಡ್ರೆ ಅದನ್ನ ಅರ್ಥ ಮಾಡ್ಕೊಂಡಿರೋ ನೀನು ಒಬ್ಬ ಗಂಡ್ಸ. ನಮ್ಮಿಬ್ರ ಮಧ್ಯೆ ಗುಟ್ಟಾಗಿರ್ಬೇಕಾದ ವಿಷಯನ ಕಾಲೇಜ್ಗೆ ಸಾರ್ಬಿಟ್ಟಿಯಲ್ಲ. 4 ಜನನ ಹೊಡೆದ್ಬಿಟ್ರೆ ಗಂಡ್ಸಲ್ಲ, 4 ಜನನ ಹೆದರ್ಸ್ಬಿಟ್ರೆ ಗಂಡ್ಸಲ್ಲ. ಒಂದ್ ಹುಡುಗಿ ಮನ್ಸನ್ನ ಗೆಲ್ಬೇಕು, ಅವಳನ್ನ ಪ್ರೀತಿ ಮಾಡ್ಬೇಕು, ಅವನೇ ನಿಜವಾದ ಗಂಡ್ಸು. ಈಗ್ಲೂ ಹೇಳ್ತೀನಿ, ನೀನ್ ನಿಜವಾದ ಗಂಡ್ಸೆ ಆಗಿದ್ರೆ ನನ್ನ ಪ್ರೀತಿ ಮಾಡು, ನೋಡೋಣ. ಒಂದ್ ಹುಡುಗಿ ತನ್ ಮನ್ಸಿನಲ್ಲಿರೋದನ್ನ ಹೇಳ್ಕೊಂಡ್ರೆ ಅದನ್ನ ಅರ್ಥ ಮಾಡ್ಕೊಂಡಿರೋ ನೀನು ಒಬ್ಬ ಗಂಡ್ಸ. 4 ಜನನ ಹೊಡೆದ್ಬಿಟ್ರೆ ಗಂಡ್ಸಲ್ಲ, 4 ಜನನ ಹೆದರ್ಸ್ಬಿಟ್ರೆ ಗಂಡ್ಸಲ್ಲ. ಒಂದ್ ಹುಡುಗಿ ಮನ್ಸನ್ನ ಗೆಲ್ಬೇಕು, ಅವಳನ್ನ ಪ್ರೀತಿ ಮಾಡ್ಬೇಕು, ಅವನೇ ನಿಜವಾದ ಗಂಡ್ಸು. ಏನ್ಲಾ ನೀನ್ ಯಾರನ್ನ ಲವ್ ಮಾಡಿದ್ದ? ಲವ್ ಮಾಡಿದ್ದ ಅಂದೆ. ನಿಂಗೆ ಎಲ್ಲ ಬಂತು ಬರಬಾರದು. ಕಳ್ಬಟ್ಟೆ ಅಂದ್ರೆ ಬಿಟ್ಕೊಂಡ್ ಬಂದಿದ್ಯಾ?
ಅದ್ ಬಂದ್ರೆ ಬರ್ಲಿಕ್ಕಿತೈತದೆ. ಅಯ್ಯ ಮಾಡಿದ್ರೆ ಅನ್ನು ಇಲ್ಲ ಅಂದ್ರೆ ಇಲ್ಲ ಅನ್ನು. ಅದಕ್ಕೆ ಹಿಂಗ್ ಬಡ್ಕೋತ್ಯಾ? ಏನ ಚಮಕಾಯ್ತ್ಯಾ? ನನ್ನೇನ್ ಪೆಂಗ ಅನ್ಕೊಂಡ್ಬಿಟ್ಟ? ಲವ್ ಮಾಡೋ ಮುಖಾನ? ನನ್ ಮುಖ ನನ್ಗೆ ನೋಡಕ್ ಅಸಹ್ಯ ಆಯ್ತದೆ. ಅದಕ್ಕೆ ನಮ್ಮ ಮಟ್ಟಿಯಲ್ಲಿ ಕನ್ನಡಿನೂ ಮಡಗಿಲ್ಲ. ಈ ಮಕ ಲವ್ ಮಾಡ್ತದಂತೆ. ನಿನ್ನಲ್ಲಿ ಗಂಡಸ್ತನ ಇದೆ ಕಣೋ. ನಾನು ಅದನ್ನ ಲವ್ ಮಾಡ್ತಾ ಇದ್ದೆ. ನಂಜಪ್ಪ, ಮಕ್ಳ್ಯಾಕೆ ಅಳ್ತಾವೆ? ಒಟ್ಟಿಗಿಲ್ದೆ ಅಳ್ತಾವೆ. ಅವ್ರಪ್ಪ ಎಲ್ಲೋದ? ಈಗ ತಾನೇ ಮಟ್ಕ ಆಡೋಕ್ ಹೋಯ್ತಾವನೆ. ಎಲ್ಲೋಯ್ತಿದ್ಯಾ? ಮಟ್ಕಾಡಕ್ ಹೋಯ್ತಿದ್ಯೇನು? ನನ್ ಮಗನೇ ಹಳೆ ಕರಿಯಾಗಿದ್ರೆ ಹಂಗೆ ಬಗ್ದು ರಕ್ತ ಕುಡ್ಕೊಂಡ್ ಬಿಡ್ತಾ ಇದ್ದೆ ಮಗನೇ. ಲೇ ಮುನಿಯ, ಅಲ್ಲಿ ನೋಡೋಗ್ಲಾ ನಿನ್ ಮನೆ ಬಾಗ್ಲಾಗೆ ಆ ತಾಯಿಲ್ಲದ ಮಕ್ಳು ಕೂತ್ಕೊಂಡ್ ಗೊಳೋ ಅಂತ ಅಳ್ತಾವ್ ಕಣಲೇ. ಬೇಡ ಕಣ್ಲ, ಅವಕ್ಕಪ್ಪ ಅವ್ವ ಎಲ್ಲ ನೀನೇ ಅಲ್ವೇನ್ಲ. ಲೇ, ಈ ಮಟ್ಕ ಆಡ್ದವ್ರು ಯಾರು ಉದ್ದಾರ ಆಗವ್ರೆ ಹೇಳು. ಬೇಡ ಕಣ್ಲೇ. ಲೇ ಮುನ್ಯ, ನನ್ ಮಾತ್ ಕೇಳಲ್ಲ, ಕೈ ಮುಗಿತೀನಿ, ನಿನ್ ಕಾಲ್ ಹಿಡ್ಕೊಂತೀನಿ ಕಣ್ಲೇ. ಮಟ್ಕ ಬಿಟ್ಬಿಡ್ಲಾ? ಲೇ, ಆ ಮಕ್ಳನ್ನ ಅನ್ಯಾಯ ಮಾಡ್ಬೇಡ ಕಣ್ಲ. ಲೇ ಮುನ್ಯ, ಬೇಡ ಕಣ್ಲ, ಈ ಮಟ್ಕ ಆಡ್ದವ್ರು ಯಾರು ಉದ್ದಾರ ಆಗಿಲ್ಲ ಕಣ್ಲ. ನನ್ ಮಕ್ಳ ಲೇ, ಯಾವನಾದ್ರೂ ಈ ಕೇರಿಯಲ್ಲಿ ಒಂದಿನ ಮಟ್ಕ ಆಡ್ರು, ನಿಮ್ ಗುಳ್ಳೆಗ್ ಬಿಸಿನೀರ್ ಕಾಯಿಸ್ಬಿಡ್ತೀನಿ ನನ್ ಮಕ್ಳ. ನಮ್ ಮುನ್ಯ ಹೆಂಗ್ ಬದ್ಲಾಗವನ ಹಂಗ್ ಬದ್ಲಾಗ್ರಲೇ, ಸಂಸಾರ ಉದ್ಧಾರ ಆಯ್ತದೆ. ನನ್ ಮಟ್ಕ ಆಡೋದಿಲ್ಲ ಕನ್ನಡ. ಒಪ್ತೆ ಬಿಡು ಮುನ್ಯ, ನಮ್ ಕೇರಿನೇ ಉದ್ಧಾರ ಆಯ್ತದೆ. 40 ವರ್ಷದ ಸ್ನೇಹ, ಈಗ ಸಂಬಂಧಿಗಳಾಗ್ತಾ ಇದೀವಿ. ಬಹಳ ಸಂತೋಷ ಆಗ್ತಿದೆ ಕಣಯ್ಯ. ಎಲ್ಲ ದ್ಯಾವ್ರಿಚ್ಛೆ ಕಣಯ್ಯ. ಮತ್ತಿನ್ನೇ ಆಗ್ತಾಡ ತಾಂಬೂಲ ಬದಲಾಯಿಸ್ಕೊಳ್ಳೋದಿಕ್ಕೆ? 1 ನಿಮಿಷ ತಡ್ಕೊಳಪ್ಪ. ನನ್ ಮಗಳನ್ನೂ ಒಂದ್ ಮಾತು ಕೇಳ್ಬಿಡ್ತೀನಿ. ಅವ ಯಾಕೆಂದ್ರೆ ಮದುವೆ ಆಗೋಳು ಅವಳು ತಾನೆ. ಅಪ್ಪಯ್ಯ, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ನಾನ್ ನಿಧಾನವಾಗಿ ಮದ್ವೆ ಆಗ್ತೀನಿ. ಸರಿ, ನೀ ಹೊರಡು. ಥ್ಯಾಂಕ್ ಯು. ಕೇಳದೇನಪ್ಪ, ನೀನು ತಾಂಬೂಲ ತಗೊಂಡು ಹೋಗ್ಬೋದು. ಏನಯ್ಯ ಇದು? ಏನಯ್ಯ ಅಂದ್ರೆ ಮದುವೆ ಮಾಡ್ಕೊಳ್ಳೋದು ಅವಳು ತಾನೆ, ನಾನಾ? ನೀನೇನ್ ಹೆದರ್ಬೇಡ. ನಿನ್ ಮಗನಿಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತಾನೆ. ನೀನೀಗ ಹೋಯ್ತಾ ಇರು. ಏನ್ ಮಾಡಕ್ಕಾಗುತ್ತೆ? ಋಣಾನು ಬಂದ. ಎತ್ಕೊಳ್ರಿ ಆ ತಂಟಗಳನ್ನ. ದೊಡ್ಡ ನಮಸ್ಕಾರ. ಹೋಗ್ಲೇನಪ್ಪ? ನಮಸ್ಕಾರ. ಏನ್ರಿ, ಅವಳು ನೋಡಿದ್ರೆ ದೊಡ್ಡ ಮನುಷ್ಯರ ತರ ಬೇಡ ಅಂತ ಹೊಟ್ಟೋದ್ಲು. ನೀವು ನೋಡಿದ್ರೆ ಕೋಲೆ ಬಸ್ ಒಂಥರ ತಲೆ ಅಲ್ಲಾಡಿಸ್ತೀರಾ. ಸುಮ್ಕಿರೆ. ಅವ್ರಪ್ಪನ ಎದುರು ನಿಂತುಕೊಂಡು ಅವಳ ಮದುವೆ ಬೇಡ ಅಂತಿದ್ದಾಳೆ ಅಂದ್ಮೇಲೆ ಎಲ್ಲೋ ಅಡ್ಡದಾರಿ ತುಳಿದಿರ್ಬೇಕು. ನೋಡಲ್ಲ, ಎತ್ ಬಿಡಿ.
ಇನ್ನೊಂದೇ ಏಟು ಹೊಗೆ ಹಾಕ್ಸ್ಕೊಂಡ್ ಬಿಡ್ತೀರಾ. ನಾನ್ ಸ್ವಪ್ನಂಗ್ ಮಾತು ಕೊಟ್ಟಿರೋ ಹೊತ್ತಿಗೆ ನಿಮ್ಮನ್ ನೋಡ್ದ ಒಬ್ಬೊಬ್ಬನ ಕೈಲು ಹೆಂಗೈತೆ ಮಡಗಿದ್ದಿದ್ರೆ ಅಷ್ಟೇ, ನಾನಿಲ್ಲ. ನಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ನ ಯಾರು ಚಿನ್ನ ನೋಡ್ಕೊಂತಾರೆ? ನಮ್ಮ ಅವ್ವ ನನ್ ಕೈಲಾಗಕ್ಕಿಲ್ಲವ, ನನ್ ಕೈಲಾಗಕ್ಕಿಲ್ಲ. ಕೊಚ್ಚಾಕ್ಬಿಡ್ತೀನಿ ಒಬ್ಬೊಬ್ಬನು. ನೀನು ನಂತ ಮಾತೊಂಡಲ್ಲ ಯಾರನ್ನೂ ಹೊಡಿಬೇಡ ಅಂತ, ಹಂಗೆ ನಿಮ್ಮ ಅಪ್ಪನ ತಾವನ್ನು ತಗೋಬೇಕಿತ್ತು, ನನ್ನನ್ನು ಯಾರು ಮುಟ್ಟಬಾರ್ದು ಅಂತ. ನಾನು ಯಾರ ತಂಟೆಗೂ ಹೋಗಕ್ಕಿಲ್ಲ. ನನ್ ತಂಟೆಗೆ ಏನಾರ ಬಂದ್ರೆ ಅಷ್ಟೇ ಮಡಗ್ ಬಿಡ್ತೀನಿ. ಒಳ್ಳೆ ನನ್ ಮಗ ಅಲ್ಲ. ಅಯ್ಯಪ್ಪ ನನ್ ಕೈಲಾಗಕ್ಕಿಲ್ಲಪ್ಪ, ಅಯ್ಯೋ ನನ್ ಕೈಲಾಗಕ್ಕಿಲ್ಲ. ಇನ್ಯಾಕ್ ಮಾತು? ನಿಮ್ಮ ಅಪ್ಪಂಗೆಲ್ಲ ಗೊತ್ತಾಗೋಯ್ತಲ್ಲ, ಮದ್ವೆ ಅವಾಗ ಕೇಳ್ಬಿಡು, ನಾ ಮಾಡ್ಕೊಬಿಡ್ತೀನಿ. ಯಾಕೆ ಚಿನ್ನ ಸುಮ್ಕಿದ್ಯಾ? ನಿಮ್ಮ ಅಪ್ಪ ಏನ್ ಕೇಳು. ಏನ್ ತಿಕ್ಲಾ ನಿನ್ಗೆ? ನಾನು ನಿನ್ನ ಮದ್ವೆ ಆಗ್ಬೇಕಾ? ಏಯ್, ನಿನ್ ಮುಖಾನ ಯಾವತ್ತಾದ್ರೂ ಕನ್ನಡಿ ನೋಡ್ಕೊಂಡಿದ್ಯೇನೋ? ನಾನ್ ಎಡ್ಗಾಲ್ ಬೆರಳಷ್ಟು ಅಂತ ನಿನ್ ಮುಖದಲ್ಲಿಲ್ಲ, ನೀನು ನನ್ನನ್ ಮದ್ವೆ ಆಗ್ತ್ಯಾ? ನಾಟಕ ಆಡ್ದೆ ನಾನು, ನಿನ್ನ ಪ್ರೀತಿಸೋ ನಾಟಕ ಆಡ್ದೆ. ಜೋಕಿಂಗ. ಶಟ್ ಅಪ್. ನೋಡಲ್ಲಿ, ಇವರೆಲ್ಲ ಇರೋ ಸ್ಥಿತಿ ನೋಡು. ಈ ಚಿಕ್ಕಪ್ಪನ್ಗೆ ಎದ್ ನಿಂತ್ಕೊಳಕ್ಕೆ 3 ವರ್ಷ ಬೇಕು. ಇವ್ರಿಗೆ ಜೀವ ಪೂರ್ತಿ ಬಗ್ಗೋ ಹಾಗಿಲ್ಲ, ಹಾಗೆ ಸೊಂಟ ಮುರಿದಿದ್ಯಾ. ಇದು ನನಗೆ ಊಟ ಮಾಡಿಸ್ತಿದ್ ಕೈ, ಅದನ್ನ ಮುರಿದಾಕಿದ್ಯಾ. ಇವರೆಲ್ಲ ಸರಿ ಹೋಗಕ್ಕೆ 3 ವರ್ಷ ಬೇಕು, 8 ವರ್ಷ ಬೇಕು, ಆ ದೇವರಿಗೆ ಗೊತ್ತು. ನೋಡೋ ಪ್ರತಿ ಕ್ಷಣನೂ ನನಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ? ನಮ್ಮಪ್ಪ ನಿನ್ನ ಯಾವತ್ತು ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಅದು ಕಷ್ಟ ಅಂತ ನನಗ್ ಗೊತ್ತಿತ್ತು. ನೀನ್ ಬಂಡ ಕಾಣೋಲೇ, ನಿನ್ನ ಹೊಡೆಯಕ್ಕೆ ಯಾವ ಗಂಡಸಿಂದನೂ ಸಾಧ್ಯ ಇಲ್ಲ. ಅದಕ್ಕೆ ಈ ರೂಟ್ ಹಿಡ್ದೆ. ನೀನು ಇವ್ರ ಕೈ ಕಾಲ್ ಮುರ್ದಾಕಿದ್ಯಾ ಅಷ್ಟೇ, ನಾನು ನಿನ್ ಮನ್ಸನ್ನೇ ಮುರ್ದಾಕಿದ್ದೀನಿ. ನಾನಿಲ್ದೆ ನಿನಗ್ ಬದುಕಿರೋಕ್ ಸಾಧ್ಯನೇ ಇಲ್ಲ. ನನ್ನ ನೆನ್ಸ್ಕೊಳ್ದೆ ನಿನ್ನಿಂದ ಉಸಿರಾಡಕ್ಕೂ ಸಾಧ್ಯ ಇಲ್ಲ. ಪ್ರತಿ ಕ್ಷಣ ನನ್ನ ನೆನ್ಸ್ಕೊಂಡು ನೀನ್ ಕೊರ್ಗಿ ಸಾಯ್ಬೇಕು. ಅದೇ ನಾನ್ ನಿನ್ ಕೊಡ್ತಿರೋ ಪನಿಷ್ಮೆಂಟ್. ನಾವ್ ಗೆಟ್ ಔಟ್. ಹೋಗೆ ಕಂಡಿದ್ದೀನಿ. ಇವಳಿಂದ ನಾನು ಅಳ್ತೀನಂತೆ, ನೆನ್ಸ್ಕೊಂಡ್ ಕೊರಗ್ತೀನಂತೆ, ಸತ್ತೋಗ್ಬಿಡ್ತೀನಂತೆ. ಹೋಗಲೇ, ನಮ್ಮ ಅಪ್ಪ ಸತ್ತಾಗ್ಲೇ ನಾನು ಅಳ್ಳಿಲ್ಲ. 2 ದಿವಸಕ್ಕೆ ಮರ್ತೋಗ್ಬಿಟ್ಟ ಗೊತ್ತಾ? ಏಯ್ ಬೆಸ್ತಾ ಕಣೆ, ಬೆಸ್ತಾ ಇನ್ನಿ. ಹೋಗಲೇ. ಏಯ್ ನಿಂದು ಪ್ರೀತಿನೇನ ಪ್ರೀತಿ? ನೀನೇನ್ ಗೊತ್ತೇನೆ? ಇದು ಕಣೆ. ಏಯ್ ಹೊರಗಡೆ, ಹೊರಗಡೆ. ಏನ್ ಪ್ರೀತಿ ಅಂತೆ, ಪ್ರೇಮ ಅಂತೆ, ಪ್ರಾಣ ಅಂತ ಏನ್ ದೊಡ್ಡದಾಗಿ ಹೇಳ್ಬಿಟ್ಲು. ಇದನ್ ಯಾವನ್ ಕಂಡಿಡಿದ್ನೋ ಅವ್ನ್ ನನ್ ಕೈಗೆ ಸಿಕ್ಕಿದ್ರೆ ಎಕಡ ತಗೊಂಡ್ ಎಕ್ಕು ಬಿಡ್ತೀನಿ. ನೀವು ಒಟ್ಟಾಗ ಅನ್ನತೀನಲ್ಲ ನಮ್ ತಾಯಣಗ್ಲು. ಅಪ್ಪಯ್ಯ, ನಾನ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸೋಮನ ಅದೇ ತಿಂದ ಯಾಕೆ ಸಾಯ್ತ್ಯಾ? ಆ ಹುಡುಗಿ ತಂಟೆಗೆ ಬರಲ್ಲ ಅಂತ
ಪೇಪರ್ ಅಲ್ಲಿ ಸೈನ್ ಹಾಕ್ಬಿಡು, ಬಿಟ್ಬಿಡ್ತೀನಿ. ನನ್ ಪ್ರಾಣ ಬೇಕಾದ್ರೂ ಬಿಟ್ಟೇನೆ, ನನ್ ಚಿನ್ನನ್ ಮಾತ್ರ ಬಿಟ್ಟಿರಕ್ಕಿಲ್ಲ. ಏಯ್ ಮೂರ್ಖ, ಇವತ್ತು ಅವಳ ಮದ್ವೆ, ಅವಳ ಮೇಲೆ ಪ್ರಾಣ ಇಟ್ಕೊಂಡು ಏನೋ ಮಾಡ್ತೀಯಾ? ಇನ್ನೊಂದು ಅರ್ಧ ಗಂಟೆಯಲ್ಲಿ ಅವಳು ಕುತ್ಕಲ್ಲಿ ತಾಳಿ ಬಿಡುತ್ತೆ. ಸುಳ್ಳು ಹೇಳ್ತಾ ಇದೀರ ನೀವು? ಏನು ಏನು ಅವಾಜು? ಇಲ್ಲ, ನನ್ ಚಿನ್ನ ನನ್ ಬಿಟ್ಟು ಬೇರೆ ಯಾರು ಮದುವೆ ಆಗಲ್ಲ. ನನ್ ಚಿನ್ನ ನನ್ ಚಿನ್ನ ಚಿನ್ನ ಪೊಲೀಸ್ ಮೇಲೆ ಕೈ ಮಾಡ್ತೀಯಾ? ಚಿನ್ನ, ಏನೇ ಇದು ಅನ್ಯಾಯ? ನಂಗೆ ಮೋಸ ಮಾಡಿ ಬೇರೊಬ್ಬ ನಂಗೆ ಕಟ್ಕೊತೀಯ ನೀನು. ನೋಡು, ನಿಂಗೋಸ್ಕರ ಎಷ್ಟೊತ್ತೇ ತಿರ್ಕೊಂಡು ಬಂದಿದ್ದೀನಿ. ನಂಗೆ ಮೋಸ ಮಾಡಕ್ಕೆ ನಿಂಗೆ ಮನ್ಸಾದ್ರೆ ಹೆಂಗ್ ಬರ್ತೈತ್ ಚಿನ್ನ? ನಂಗೆ ಏನು ಗೊತ್ತಿರ್ಲಿಲ್ಲ, ಕಲ್ಸಿದ್ದೆಲ್ಲ ನೀನೇಯ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಿನ್ನನ್ ಬಿಟ್ಟು ಒಂದೇ ಒಂದ್ ಕ್ಷಣನೂ ಇರಕ್ಕಾಗಕ್ಕಿಲ್ಲ. ನೀನು ಯಾರಿಗೋ ಎದ್ರುಕೊಂಡ್ ಕೂತಿದ್ಯಾ? ಯಾರು ಏನ್ ಮಾಡ್ಕೊಳಕ್ ಆಗಕ್ಕಿಲ್ಲ, ನಾನಿದ್ದೀನಲ್ಲ. ಯಾರಾದ್ರೂ ಅಡ್ಡ ಬಂದ್ರೆ ಕೊಚ್ಚಿ ರಕ್ತ ಕುಡಿದು ಬಿಡ್ತೀನಿ. ಆಮೇಲೆ ನೀನ್ ಹೊತ್ಕೊಂಡು ಹೊಂಟೋಯ್ತೀನಿ. ತಾಳು, ಮಂಟಪದಾಗೆ ಇದ್ಯಾ? ನೀನ್ ಮದ್ವೆ ಮಾಡ್ಕೊಂಡ್ ಬಿಡ್ತೀನಿ. ಅಯ್ಯೋ, ಹಾರಾನ ಹಾಕೊಂಡಿಲ್ಲ. ಇದ್ದ ಸ್ವಾಮಿ, ನಿಮ್ ಮಗ್ಳಿಗೆ ತಾಳಿ ಕಟ್ಬಿಡ್ತೀನಿ. ಪೂಜಾರಣ, ಕೊಡಿ ತಾಳಿಯ, ಕೊಡು ತಾಳಿಯ. ಹೇಳಿ, ಮಾಂಗಲ್ಯಂ ತಂತು ನಾನೇನ. ಗಟ್ಟಿ ಬೇಡ, ಗಟ್ಟಿ ಬೇಡ, ಗಟ್ಟಿ ಬೇಡ, ಗಟ್ಟಿ ಬೇಡ. ನಿನ್ನಲ್ಲಿ ಸೇರಿ ತೀರ್ಸ್ಕೋಬೇಕು ಅಂತ ಒಂದೇ ಉದ್ದೇಶದಿಂದ ನಾನು ನನ್ನ ಹತ್ರ ಪ್ರೀತಿಸೋ ನಾಟಕ ಆಡಿದೆ. ಆಮೇಲೆ ಗೊತ್ತಾಯ್ತು, ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸನ್ನ ನಿನಗೆ ಕೊಟ್ಟಿದ್ದೀನಿ ಅಂತ.
ನನ್ನಿಂದ ನಿನಗೆ ತುಂಬಾ ತೊಂದರೆ ಆಗಿದೆ. ಎಲ್ಲ ಯೋಚನೆ ಮಾಡಿ ನೋಡಿದಾಗ ಈ ಭೂಮಿ ಮೇಲೆ ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾನು ಹೊರಟೋಗ್ತಾ ಇದ್ದೀನಿ. ಮತ್ತೆ ನಿನ್ಗಾಗಿ ಹುಟ್ಟು ಬರ್ತೀನಿ. ನನ್ನನ್ನು ಕ್ಷಮಿಸ್ಬಿಡು. ಚಿನ್ನ ಇದು ಸಾಧಾರಣ ಭಾಷೆ ಅಲ್ಲ, ನೆನಪಿರ್ಲಿ. ನೀನ್ ಯಾರನ್ನಾದ್ರೂ ಹೊಡೆದಿದ್ದ ದಿವಸ ನನ್ನ ಪ್ರಾಣ ಹೊರಟೋಗಿರುತ್ತೆ. ನಮಸ್ಕಾರ. 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 ಏನ್ ಸೊಮ್ಮೆ ಅವನ ಕಲ್ಕೂತವನೆ? ನಮ್ಮ ದೇಶಕ್ಕೆ ತಾಜ್ ಮಹಲ್ ಇದೆಯಲ್ಲ, ಅದೇ ತರ ಈ ಊರಿಗೆ ಅದೇ ತಾಜ್ ಮಹಲ್. ಅದು ಅವನು ಪ್ರೀತಿಸಿದ ಹುಡುಗಿ ಸಮಾಧಿ. ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಬಂದು ಹೆಣ ಹೂತ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ದೊಣ್ಣೆ ಹಿಡ್ಕೊಂಡು ಕಾಯ್ತಾ ಕೂತಿರ್ತಾನೆ. ಹೌದಾ?